ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ SSC ಡಿಪಾರ್ಟ್ಮೆಂಟ್ ಕಡೆಯಿಂದ 1,000ಕ್ಕೂ ಹೆಚ್ಚಿನ MTS ಆಗಿರ್ಬೋದು ಮತ್ತೆ ಹವಾಲ್ದಾರ್ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟು, ಹಾಗೆ ಇದಕ್ಕೆ ಇರತಕ್ಕಂಥ ಸಿಲೆಬಸ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಈ ಒಂದು ನೋಟಿಫಿಕೇಶನ್ ನೋಡೋಣ. ಇದು 87 ಪೇಜ್ ಇರತಕ್ಕಂಥ ನೋಟಿಫಿಕೇಶನ್ ಆಗಿರೋದ್ರಿಂದ ನಾನು ನಿಮಗೆ ಅಪ್ಲಿಕೇಶನ್ ಡೇಟ್ ಮತ್ತು ಅದಕ್ಕಿರ್ತಕ್ಕಂಥ ಸಿಲೆಬಸ್ ಆಗಿರ್ಬೋದು, ಫೀಸ್, ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದ್ದಾವೆ ಅದರ ಬಗ್ಗೆ ಮಾತ್ರ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ನಿಮಗೆ ಈ PDF ಬೇಕಂದರೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ssc.government.in ಆ ಒಂದು ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಹಾಗಿದ್ರೆ ಬನ್ನಿ ಈ ಒಂದು PDF ಅಲ್ಲಿ ಏನಿದೆ ಅಂತ ನೋಡೋದಾದರೆ, ನೋಟಿಸ್, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಮತ್ತು ಹವಾಲ್ದಾರ್ CBIS, CBIC ಮತ್ತು CBN ಎಕ್ಸಾಮಿನೇಷನ್ 2025 ಅಂತ ಇದೆ. ಈ ಒಂದು ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತಂದರೆ 26/6/2025ರಿಂದ 24/7/2025 ಅಂದರೆ ನಿಮಗೆ ಜುಲೈ 24ನೇ ತಾರೀಕುವರೆಗೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ನಿಮಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ 24/7/2025. ಹಾಗೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್, ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ನಂತರ ಈ ಒಂದು ಫೀ ಪೇಮೆಂಟ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತಂದರೆ 25/7/2025 ರಾತ್ರಿ 11 ಗಂಟೆವರೆಗೆ ನಿಮಗೆ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಈ ಒಂದು ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗಿರುತ್ತೆ. ನಿಮಗೆ ಒಂದಿನ ಮಾತ್ರ ನಿಮಗೆ ಎಕ್ಸ್ಟೆಂಡನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಈ ಒಂದು ಅಪ್ಲಿಕೇಶನ್ ಫೀಸನ್ನು ನೀವು ಕಟ್ಟಬಹುದಾಗಿದೆ. ಹಾಗೆ ಡೇಟ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್, ನಿಮಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವೇನಾದರೂ ಅಪ್ಲಿಕೇಶನಲ್ಲಿ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ತಪ್ಪಾಗಿ ಅಪ್ಲಿಕೇಶನನ್ನು ಹಾಕಿದರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 29/7/2025ರಿಂದ 31/7/2025 ರಾತ್ರಿ 11 ಗಂಟೆವರೆಗೆ ನಿಮಗೆ ಟೈಮನ್ನು ಕೊಡಲಾಗುತ್ತೆ. ಆಗ ನೀವು ಆ ಒಂದು ವೆಬ್ಸೈಟನ್ನು ಎಡಿಟ್ ಮಾಡಿಕೊಂಡು ಸರಿಯಾದಂಥ ಮಾಹಿತಿಯನ್ನು ತುಂಬಬಹುದಾಗಿದೆ. ಹಾಗೆ ಶೆಡ್ಯೂಲ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ನಿಮಗೆ ಎಕ್ಸಾಮ್ ಯಾವಾಗಿರುತ್ತೆ ಅಂತ ನೋಡೋದಾದರೆ 20 ಸೆಪ್ಟೆಂಬರ್ 2025ರಿಂದ 24 ಅಕ್ಟೋಬರ್ 2025 ನಿಮಗೆ CBT ಒಂದು ಎಕ್ಸಾಮಿನೇಷನ್ ನಡೆಸೋದಕ್ಕೆ ನಿಮಗೆ ಶೆಡ್ಯೂಲನ್ನು ಮಾಡಲಾಗಿದೆ. ಹಾಗೆ ಇದ್ರ ಬಗ್ಗೆ ನಿಮಗೆ ಏನಾದರೂ ಕ್ವೈರೀಸ್ ಇದ್ದರೆ ನೀವು ಒಂದು ಅಫಿಷಿಯಲ್ ವೆಬ್ಸೈಟ್ನ ಟೋಲ್ ಫ್ರೀ ನಂಬರ್ಗೆ, ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ನೀವು ಮಾಡ್ಬೋದಾಗಿದೆ. ಹಾಗೆ ಈಗ ಈ ಒಂದು ವೇಕೆನ್ಸೀಸನ್ನು ನೋಡೋದಾದರೆ ನೋಡಿಲಿ, MTS ಅಲ್ಲಿ ವೇಕೆನ್ಸೀಸ್ ಬೀಯಿಂಗ್ ಕಲೆಕ್ಟೆಡ್ ಅಂದರೆ ನಿಮಗೆ ಎಕ್ಸಾಮ್ ಆದ ತಕ್ಷಣ ಆ ಒಂದು ರಿಸಲ್ಟ್ ಮೇಲೆ ನಿಮಗೆ MTS ಹುದ್ದೆಗೆ ಸೆಲೆಕ್ಷನನ್ನು ಮಾಡಿಕೊಳ್ಳಲಾಗುತ್ತೆ. ಹಾಗೆ ಹವಾಲ್ದಾರ್ ಇನ್ CBIC ಮತ್ತು CBN ಇದಕ್ಕೆ ನಿಮಗೆ 1,075 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಅಷ್ಟು ಹುದ್ದೆಗಳಿಗೆ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ಹಾಗೆ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ನೀವು ಈ ಒಂದು ಅಪ್ಲಿಕೇಶನನ್ನು ssc.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ನೋಡಿ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಇದು ನೀವು PDF ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ. ಹಾಗೆ ನಿಮಗೆ ಎಕ್ಸಾಮ್ ಸೆಂಟರ್ನ ಎಲ್ಲಿ ನೀಡಲಾಗುತ್ತೆ ಅಂತ ನೋಡೋದಾದರೆ, ಒಂದು ನಿಮಿಷ ಇರ್ರಿ, ಆ ಒಂದು PDF ಅಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಿಮಗೆ ಈ ಒಂದು ಎಕ್ಸಾಮ್ ಸೆಂಟರ್ನ ನೀಡಲಾಗಿರುತ್ತೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ನ ನೀಡಲಾಗಿದೆ ಅಂತ ನೋಡೋದಾದರೆ, ಇಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಇಲ್ಲಿದೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಜಿಲ್ಲೆಗಳಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಕ್ಸಾಮನ್ನು
ಎಕ್ಸಾಮ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ನೀಡಲಾಗಿರುತ್ತೆ. ಈ ಎಲ್ಲ ಜಿಲ್ಲೆಗಳಲ್ಲಿ ನೀವು ನಿಮಗೆ ಸಮೀಪ ಇರತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ನೀವು ಹೋಗಿ ಎಕ್ಸಾಮ್ ಬರೀಬಹುದಾಗಿದೆ. ನಿಮ್ಮ ಎಕ್ಸಾಮ್ ಸೆಂಟರನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ಎಕ್ಸಾಮ್ ಸಿಲೆಬಸ್ ಅನ್ನು ನೋಡೋದಾದ್ರೆ ನೋಡಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತಿದೆ. ಸಬ್ಜೆಕ್ಟ್, ನಂಬರ್ ಆಫ್ ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತೆ ಟೈಮ್ ಡ್ಯೂರೇಷನ್. ಇದ್ರ ಪ್ರಕಾರ ನೋಡೋದಾದ್ರೆ ಫಸ್ಟ್ ಸೆಷನ್ ಅಲ್ಲಿ ನಿಮಗೆ 2 ಸೆಷನ್ ಅಲ್ಲಿ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಫಸ್ಟ್ ಸೆಷನ್ ಅಲ್ಲಿ ನಿಮಗೆ ನ್ಯೂಮೇರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಇರುತ್ತೆ. 20 ಕ್ವಶನ್ ಇರ್ತವೆ. ಟೋಟಲ್ ಆಗಿ 60 ಮಾರ್ಕ್ಸ್. ನಿಮಗೆ 45 ನಿಮಿಷಗಳಲ್ಲಿ ನೀವು ಈ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ಇಲ್ಲಿ ನೋಡಿ, 60 ಮಿನಿಟ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಸ್ಕ್ರೈಬ್ಸ್ ಆಸ್ ಪರ್ ಪ್ಯಾರಾ 8 ಅಂತ ಇದೆ. ಅಂದ್ರೆ ನಿಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಕಲರ್ ಬ್ಲೈಂಡ್ನೆಸ್ ಇರುವಂತಹ ಅಭ್ಯರ್ಥಿಗಳು ಯಾರು ಇರ್ತಾರ ಅವರಿಗೆ 60 ನಿಮಿಷಗಳ ಟೈಮ್ ಕಾಲಾವಕಾಶ ನೀಡಲಾಗುತ್ತೆ. ಅಷ್ಟರೊಳಗೆ ನೀವು ಈ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ಹಾಗೆ ಎರಡನೇ ಪೇಪರ್ ರೀಸನಿಂಗ್ ಮತ್ತು ಎಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇದು ಕೂಡ 20 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 45 ನಿಮಿಷ. ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 60 ನಿಮಿಷಗಳ ಕಾಲ ನಿಮಗೆ ಕಾಲಾವಕಾಶ ನೀಡಲಾಗುತ್ತೆ. ಹಾಗೆ ಸೆಷನ್ 2ರಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ. ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆನ್ಷನ್ ಈ ಸಬ್ಜೆಕ್ಟ್ ಮೇಲೆ ನಿಮಗೆ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಲಾಗುತ್ತೆ. ಟೋಟಲ್ 25 ಕ್ವಶನ್ ಇರ್ತವೆ. 75 ಮಾರ್ಕ್ಸ್ಗೆ ಈ 2 ಪೇಪರ್ಗಳನ್ನು ತೆಗೆಯಲಾಗಿರುತ್ತೆ. ಹಾಗೆ ಇದಕ್ಕೂ ಕೂಡ 45 ನಿಮಿಷದಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ಹಾಗೆ 60 ನಿಮಿಷ ಫಾರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ಸ್ಗೆ 60 ನಿಮಿಷಗಳ ಕಾಲ ಕಾಲಾವಕಾಶವನ್ನು ನೀಡಲಾಗಿರುತ್ತೆ. ಇದಿಷ್ಟು ಸ್ನೇಹಿತರೆ SSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಸೆಂಟರ್ ಮತ್ತು ಎಕ್ಸಾಮ್ ಪೇಪರ್ ಪ್ಯಾಟರ್ನ್, ಹಾಗೆ ಅಪ್ಲಿಕೇಶನ್ ಅನ್ನು ಯಾವಾಗ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಇದಕ್ಕೆ ಒಂದು ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಇರುತ್ತೆ. ಜನರಲ್ಗೆ 100 ರೂಪಾಯಿ, ಮತ್ತೆ SC ST ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು, ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ಗಳಿಗೆ ಎಕ್ಸಾಮ್ಷನ್ ಇರುತ್ತೆ. ಅವರು ಫೀಸ್ ಕಟ್ಟೋ ಆಗಿರಲ್ಲ. ಅಪ್ಲಿಕೇಶನ್ ಫೀಸ್ಗೆ ಅವರಿಗೆ ಎಕ್ಸಾಮ್ಷನ್ ಮಾಡಲಾಗಿದೆ. ಉಳಿದಂತಹ ಅಭ್ಯರ್ಥಿಗಳಿಗೆ 100 ರೂಪಾಯಿ ಒಂದು ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿದೆ. ಇದಿಷ್ಟು ಸ್ನೇಹಿತರೆ SSC ಎಕ್ಸಾಮ್ಗೆ ಕಾಲ್ ಫಾರ್ ಮಾಡಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.